ಹುಡುಗಿಯರ ಪಿಕಪ್ ಮಾಡುತ್ತಿದ್ದ ಆಟೋ ಡ್ರೈವರ್ ಶ್ರೀಮಂತನ ಮನೆಗೆ ಬಿಡುತ್ತಿದ್ದ. ಆಟೋ ಡ್ರೈವರ್ ಸಂಜು ಹಾಗೂ ಶ್ರೀಮಂತ ಸೇಟು ಇಬ್ಬರು ಎಣ್ಣೆ ಹೊಡೆಯುತ್ತಾ ಇರುತ್ತಾರೆ. ಆಗ ಸೇಟು, ನೀನು ಬರೀ ಪುಕ್ಸಟ್ಟೆ ಎಣ್ಣೆ ಕುಡಿಯುವುದೇ ಆಯಿತು, ನನ್ನ ಶಿಕಾರಿಯನ್ನು ನೀನು ಕರೆದುಕೊಂಡು ಬರಲೇ ಇಲ್ಲ. ನಾನು 1 ತಿಂಗಳಿಂದ ದಾಹದಲ್ಲಿ ಇದ್ದೇನೆ ಎಂದು ಬೈಯುತ್ತಾನೆ. ಆಗ ಸಂಜು, ಈಗ 30 ದಿನ ಹಿಂದೆ ಮಾಲಸಿ ಎಂಬ ಹುಡುಗಿಯನ್ನು ನಾನೇ ಶಿಕಾರಿ ಮಾಡಿಕೊಂಡು ಕರೆದುಕೊಂಡು ಬಂದಿದ್ದೆ. ಆಗಲೇ ಹೊಸ ಹುಡುಗಿಯ ಸಮಯ ಬಂದು ಬಿಡ್ತಾ ಎಂದು ಹೇಳುತ್ತಾನೆ. ಆಗ ಸೇಟು, ನನಗೆ ಈಗಲೇ ಶಿಕಾರಿ ಬೇಕು, ಹೋಗಿ ಕರೆದುಕೊಂಡು ಬಾ ಎಂದು ಬೈದು ಸಂಜುನನ್ನು ಕಳಿಸುತ್ತಾನೆ. ದಾರಿಯಲ್ಲಿ ಒಂದು ಹುಡುಗಿ ಟ್ಯಾಕ್ಸಿಗಾಗಿ ಕಾಯುತ್ತಾ ಇರುತ್ತಾಳೆ. ಆಗ ಅಲ್ಲಿಗೆ ಬಂದ ಸಂಜು, ಎಲ್ಲಿಗೆ ಹೋಗಬೇಕು ಮೇಡಮ್ ಎಂದು ಕೇಳುತ್ತಾನೆ. ಆಗ ಆ ಹುಡುಗಿ, ಟ್ಯಾಕ್ಸಿ ಬುಕ್ ಮಾಡಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಸಂಜು, ಇಲ್ಲಿ ನಾನು 10 ವರ್ಷದಿಂದ ಆಟೋ ಓಡಿಸುತ್ತಿದ್ದೇನೆ, ಇಲ್ಲಿ ಯಾವುದೇ ಟ್ಯಾಕ್ಸಿ ಓಡಾಡುವುದಿಲ್ಲ, 3-4 ಗಂಟೆಗಳ ತನಕ ಕಾಯಿಸಿ ಬಿಡುತ್ತಾರೆ, ಬನ್ನಿ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ಹುಡುಗಿ ಮೊದಲು ಬೇಡ ಎಂದು ಹೇಳುತ್ತಾಳೆ. ಆಮೇಲೆ ಬೇರೆ ವಿಧಿ ಇಲ್ಲದೆ, ಆಯಿತು ನನ್ನ ಹೈವೇ ರೋಡಿಗೆ ಬಿಟ್ಟು ಬಿಡಿ, ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಹೋಗುತ್ತೇನೆ ಎಂದು ಹತ್ತಿಬಿಡುತ್ತಾಳೆ. ಆಗ ಸಂಜು ಆಕೆಯನ್ನು ಕರೆದುಕೊಂಡು ಸೇಟು ಮನೆಗೆ ಬಳಿ ಬಂದು ಆಟೋ ನಿಲ್ಲಿಸಿ, ನಾನು ಸುಸು ಮಾಡಬೇಕು ಎಂದು ಹೇಳಿ ಒಳಗೆ ಹೋಗುತ್ತಾನೆ. ಸುಮಾರು ಸಮಯಕ್ಕಾದ ಹುಡುಗಿ ಸಂಜುನನ್ನು ಹುಡುಕಿಕೊಂಡು ಆ ಮನೆಯ ಬಾಗಿಲುಗಳನ್ನು ತಟ್ಟುತ್ತಾಳೆ. ಆಗ ಸೇಟು ಬಾಗಿಲು ತೆಗೆಯುತ್ತಾನೆ. ಆಗ ಇಲ್ಲಿ ಆಟೋ ಡ್ರೈವರ್ ಯಾರೂ ಬಂದಿಲ್ಲ, ಬೇಕಾದರೆ ಒಳಗೆ ಬಂದು ನೋಡಿ ಎಂದು ಒಳಗೆ ಕರೆದುಕೊಳ್ಳುತ್ತಾನೆ. ಆಗ ಸಂಜು ಎಣ್ಣೆ ಹೊಡೆಯುತ್ತಾ ಇರುತ್ತಾನೆ. ಆಗ ಡೋರ್ ಲಾಕ್ ಮಾಡಿದ ಸೇಟು ಹುಡುಗಿಯನ್ನು ಎತ್ತುಕೊಂಡು ಸೋಫಾ ಮೇಲೆ ಹಾಕಿಕೊಂಡು ಶೀಲಹರಣ ಮಾಡಲು ಪ್ರಯತ್ನಿಸುತ್ತಾನೆ. ಆಗ ಹುಡುಗಿ ಎಣ್ಣೆ ಬಾಟಲಿಯಿಂದ ಸೇಟುವಿನ ತಲೆಗೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ನೋಡುತ್ತಾಳೆ. ಆಗ ಸಂಜು ಕೂಡ ಆಕೆಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಸಂಜುನನ್ನು ತಳ್ಳಿ ಹುಡುಗಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಆಚೆ ಬರುತ್ತಾಳೆ. ಆಗ ಸೇಟು ಬಂದು ಆಕೆಯನ್ನು ಅಟ್ಯಾಕ್ ಮಾಡುತ್ತಾನೆ. ಆಗ ಹುಡುಗಿ ಸೇಟುವಿನ ಒದೆಯಬಾರದ ಜಾಗಕ್ಕೆ ಒದ್ದು ಅಲ್ಲಿಂದ ಎಸ್ಕೇಪ್ ಆಗುತ್ತಾಳೆ. ಆಗ ಸಂಜು ಸೇಟುವನನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ. ಬೆಳಗ್ಗೆ ಎಚ್ಚರವಾದಾಗ ಸೇಟು ಕೋಪದಲ್ಲಿರುತ್ತಾನೆ. ಅವನು ಸಂಜುವಿಗೆ, ಈಗಲೇ ನೀನು ಬೇರೆ ಹುಡುಗಿಯನ್ನು ಕರೆದುಕೊಂಡು ಬರಬೇಕು, ನಿನಗೆ ನಾನು 5 ಲಕ್ಷ ಸಾಲ ಕೊಟ್ಟಿರುವುದು ಸುಮ್ಮನೆ ಅಲ್ಲ, ಅದು ತೀರುವವರೆಗೂ ನೀನು ಇದೇ ರೀತಿ ಕೆಲಸ ಮಾಡಬೇಕು ಎಂದು ಬಲವಂತವಾಗಿ ಅವನನ್ನು ಬೈದು ಕಳಿಸುತ್ತಾನೆ. ಆಗ ದಾರಿಯಲ್ಲಿ ಕಾವ್ಯ ಎಂಬ ಹುಡುಗಿ ಸಂಜುನ ಆಟೋ ಬಳಿ ಓಡಿ ಬರುತ್ತಾಳೆ. ನನ್ನನ್ನು ಯಾವುದಾದರೂ ಸೇಫ್ ಆದ ಜಾಗಕ್ಕೆ ಕರೆದುಕೊಂಡು ಹೋಗಿ, ನನ್ನನ್ನು ಯಾರೋ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಆಗ ಬನ್ನಿ ಮೇಡಮ್, ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಸಂಜು ಆಕೆಯನ್ನು ಸೇಟು ಮನೆಗೆ ಕರೆದುಕೊಂಡು ಬರುತ್ತಾನೆ. ಆಗ ಅವಳನ್ನು ನೋಡಿ ಸೇಟುಗೆ ಬಹಳ ಖುಷಿಯಾಗುತ್ತದೆ. ನೀನು ನನಗೆ ಬಹಳ ಖುಷಿಪಡಿಸಿದೆ, ಸೂಪರ್ ಆಗಿರುವ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೀಯಾ ಎಂದು ಹೇಳುತ್ತಾನೆ. ಆಗ ಸಂಜು, ಆಕೆ ಏನೋ ಮನೆಯಿಂದ ಓಡಿ ಬಂದಿರಬೇಕು ಅನಿಸುತ್ತದೆ, ನೀವು ವಿಚಾರಿಸಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಅದನ್ನೆಲ್ಲ ಕಾವ್ಯ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಾಳೆ. ನಂತರ ಸೇಟು ಎಣ್ಣೆ ಹೊಡೆಯಲು ಶುರು ಮಾಡುತ್ತಾನೆ. ಆಗ ಕಾವ್ಯ ಧೈರ್ಯವಾಗಿ ಅವನ ಬಳಿ ಬಂದು, ಒಬ್ಬನೇ ಕುಡಿಯುತ್ತೆಯಾ, ನನಗೂ ಕೂಡ ಪೆಗ್ ಮಾಡು ಎಂದು ಹೇಳುತ್ತಾಳೆ. ಆಗ ಸೇಟು, ಹುಡುಗಿ ಬೋಲ್ಡ್ ಆಗಿದ್ದಾಳೆ ಎಂದುಕೊಂಡು ಆಕೆಗೆ ಪೆಗ್ ಮಾಡಿಕೊಳ್ಳುತ್ತಾನೆ. ನೀನು ಏನು ಮಾಡಿ ಬಂದಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕಾವ್ಯ, ನಮ್ಮ ಮನೆಯವರು ನನ್ನನ್ನು ಎಂಜಾಯ್ ಮಾಡಲು ಬಿಡುತ್ತಿರಲಿಲ್ಲ, ನನಗೆ ಬಾಯ್ ಫ್ರೆಂಡ್ಸ್ಗಳು ಬೇಕಿತ್ತು, ಮಜಾ ಮಾಡಲು ಬೇಕಿತ್ತು, ಪಾರ್ಟಿಗಳಿಗೆ ಹೋಗಬೇಕಿತ್ತು, ನನಗೆ ಶೋಕಿ ಮಾಡಲು ಮನೆಯವರು ಬಿಡಲಿಲ್ಲ, ಅದಕ್ಕೆ ಆ ಮನೆಯನ್ನು ಬಿಟ್ಟು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಆಗ ಸೇಟು, ನೀನು ಸರಿಯಾದ ಜಾಗಕ್ಕೆ ಬಂದಿದ್ದೀಯ, ನಿನ್ನಲ್ಲಿರುವ ಬೆಂಕಿಯನ್ನು ನಾನೇ ಆರಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಕಾವ್ಯ, ನಾನು ತುಂಬ ಜನಗಳನ್ನು ನೋಡಿದ್ದೇನೆ, ಯಾರೂ ನನ್ನನ್ನು ತೃಪ್ತಿಪಡಿಸಲಿಲ್ಲ, ನನಗೆ ಎಂತಹ ಗಂಡಸು ಬೇಕೆಂದರೆ ಪ್ರತಿ ರಾತ್ರಿ ನನ್ನ ಬೆಂಕಿಯನ್ನು ಆರಿಸಬೇಕು ಎಂದು ಹೇಳುತ್ತಾಳೆ. ಆಗ ಸೇಟು, ನಾನು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕಾವ್ಯ, ಆದರೆ ನನ್ನ ಹಣೆಗೆ ಸಿಂಧೂರ ಇಟ್ಟು ಕೆಲಸ ಮಾಡಬೇಕು ಎಂದು ಹೇಳುತ್ತಾಳೆ. ಅದಕ್ಕೆ ಸೇಟು, ಹೌದು, ನಾನು ಅದಕ್ಕಾಗಿಯೇ ಇದ್ದೇನೆ, ಇದುವರೆಗೂ ನನಗೆ ಮದುವೆಯಾಗಿಲ್ಲ ಎಂದು ಹೇಳುತ್ತಾನೆ. ನಂತರ ಆಕೆಯನ್ನು ಬೆಡ್ ಮೇಲೆ ತಳ್ಳಿ ರೊಮ್ಯಾನ್ಸ್ ಮಾಡಲು ನೋಡುತ್ತಾನೆ. ಆಗ ಅವನನ್ನು ತಳ್ಳಿದ ಕಾವ್ಯ, ನನಗೆ ಈ ರೀತಿ ಇಷ್ಟವಿಲ್ಲ, ನಾನು ನವವಧುವಿನಂತೆ ಕೆಂಪು ಸೀರೆ ಉಟ್ಟಿಕೊಳ್ಳಬೇಕು, ಜೊತೆಗೆ ಈ ಹಾಸಿಗೆಯ ಮೊದಲ ರಾತ್ರಿಯಂತೆ ಶೃಂಗಾರಗೊಳ್ಳಬೇಕು ಎಂದು ಹೇಳುತ್ತಾಳೆ. ಆಗ ಸೇಟು, ನೀನೇನು ಯೋಚಿಸಬೇಡ, ನಾನು ಈಗಲೇ ಹೋಗಿ ಎಲ್ಲ ತೆಗೆದುಕೊಂಡು ಬಂದು ರೆಡಿ ಮಾಡುತ್ತೇನೆ ಎಂದು ಅಲ್ಲಿಂದ ಹೊರಡುತ್ತಾನೆ. ಆಗ ಮನೆ ಬಾಗಿಲ ಬಳಿ ಸಂಜು ಕೂಡ ಸಿಗುತ್ತಾನೆ. ಆಕೆ ಎಸ್ಕೇಪ್ ಆದರೆ ಕಷ್ಟ ನೋಡಿಕೋ, ಆಕೆ ನನ್ನನ್ನು ಮದುವೆಯಾಗುತ್ತಾಳೆ, ನಾನು ಎಲ್ಲ ರೆಡಿ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹೋಗುತ್ತಾನೆ. ನಂತರ ಸಂಜು ಬಂದ ಮೇಲೆ ಕಾವ್ಯ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಆಗ ಸಂಜು, ಏನಾಯಿತು ಎಂದು ಕೇಳಿದಾಗ, ನೀನು ಈ ಜಾಗ ಸೇಫ್ ಎಂದು ಕರೆದುಕೊಂಡು ಬಂದೆ, ಆದರೆ ಇಲ್ಲಿ ಈ ಕಾಮುಕ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಎಂದು ಹೇಳುತ್ತಾಳೆ. ಆಗ ಸಂಜು, ನೀನು ಅವನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೀಯಾ ಅಂತ ಅಂದರು ಎಂದು ಹೇಳುತ್ತಾನೆ. ಆಗ ಕಾವ್ಯ, ಇಲ್ಲ, ನನಗೆ ಬೇರೆ ವಿಧಿ ಇರಲಿಲ್ಲ, ಅವನು ನನ್ನನ್ನು ಹಾಳು ಮಾಡಬಹುದು ಎಂದು ನನಗೆ ಅನಿಸಿತು, ಅದಕ್ಕಾಗಿ ನಾನು ಪ್ಲಾನ್ ಮಾಡಿದ್ದೆ, ನೀನು ಒಳ್ಳೆಯವನು ಅಂದುಕೊಂಡಿದ್ದೆ, ನೀನು ಕೂಡ ಇಂತಹ ಮೃಗದ ಬಳಿ ನನ್ನನ್ನು ಕರೆದುಕೊಂಡು ಬಂದಿದ್ದೀಯಾ, ತಗೋ, ಬೇಕಾದರೆ ನೀನೇ ನನ್ನನ್ನು ಅನುಭವಿಸು ಎಂದು ಅವನ ಮುಂದೆ ಬಟ್ಟೆ ಬಿಚ್ಚಲು ಹೋಗುತ್ತಾಳೆ. ಆಗ ಸಂಜು ಕಣ್ಣು ಮುಚ್ಚಿಕೊಂಡು, ದಯವಿಟ್ಟು ಮುಚ್ಚಿಕೊಳ್ಳಿ, ನಾನು ಅಂಥವನಲ್ಲ, ಅವನು ನನಗೆ ಕೊಟ್ಟಿರುವ ಸಾಲವನ್ನು ತೀರಿಸಲು ನಾನು ಈ ಕೆಲಸ ಮಾಡುತ್ತಿದ್ದೇನೆ, ನಾನು ಇನ್ನು ಮೇಲೆ ಈ ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಕಾವ್ಯ, ನೀನು ಯಾವ್ಯಾವ ಹುಡುಗಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ಅವನ ಹೆಸರುಗಳನ್ನು ಹೇಳಿದಾಗ ಅವಳ ತಂಗಿ ಮಾನಸಿ ಹೆಸರು ಕೂಡ ಬರುತ್ತದೆ. ನಂತರ ಕೋಪಗೊಂಡ ಕಾವ್ಯ ಸಂಜುನ ಕುತ್ತಿಗೆ ಪಟ್ಟಿ ಹಿಡಿದು
ತನ್ನ ಮೈ ಮೇಲೆ ಎಳೆದುಕೊಂಡು ಕಾಪಾಡಿ ಕಾಪಾಡಿ ಎಂದು ಕೂಗಲು ಶುರು ಮಾಡುತ್ತಾಳೆ. ಆಗ ಸಂಜು ಏನು ಮಾಡುತ್ತಿದ್ದೀರಾ ಬಿಡಿ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಸೇಟು ಮನೆ ಬಳಿಗೆ ಬಂದು ಬಿಡುತ್ತಾನೆ. ಅವನು ಅವಳ ಶಬ್ದ ಕೇಳಿ ಬಾಗಿಲು ಒಳಗಡೆ ನುಗ್ಗುತ್ತಾನೆ. ಆಗ ಸಂಜುವನ್ನು ಹಿಡಿದುಕೊಂಡು ಸೈಡಿಗೆ ನಿಲ್ಲಿಸಿಕೊಳ್ಳುತ್ತಾಳೆ. ಆಗ ಕಾವ್ಯ ಇವನು ನನ್ನನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟ ಎಂದು ಹೇಳುತ್ತಾಳೆ. ಆಗ ಸೇಟು ಸಂಜುನ ಕಪಾಳಕ್ಕೆ ಬಾರಿಸುತ್ತಾನೆ. ಆಗ ಸಂಜು ಈಕೆ ಸುಳ್ಳು ಹೇಳುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಕಾವ್ಯ ಇಲ್ಲ, ನೀನು ಮದುವೆಯಾಗುವ ಹುಡುಗಿಯನ್ನು ಯಾರಾದರೂ ಮುಟ್ಟಿದರೆ ನೀನು ಬರೀ ಕಪಾಳಕ್ಕೆ ಹೊಡೆಯುತ್ತೀಯಾ ಅಷ್ಟೇನಾ ಎಂದು ಕೇಳುತ್ತಾಳೆ. ಆಗ ಕೋಪಗೊಂಡ ಸೇಟು ಸಂಜುನ ಕುತ್ತಿಗೆ ಹಿಸುಕಿ ಅಲ್ಲೇ ಕೊಲೆ ಮಾಡುತ್ತಾನೆ. ಆಗ ಕಾವ್ಯ, ನೀನು ನಿಜವಾದ ದೊಡ್ಡ ಗಂಡಸು ಎಂದು ನನಗೆ ಗೊತ್ತಾಗಿದೆ. ಇಂದು ನಾನು ನಿನಗೆ ಸ್ವರ್ಗ ಸುಖ ತೋರಿಸುತ್ತೇನೆ ಎಂದು ನಿನಗೆ ತುಂಬ ಸುಸ್ತಾಗಿದೆ, ನೀರು ತರುತ್ತೇನೆ ಎಂದು ಅಡುಗೆ ಮನೆಗೆ ಹೋಗಿ ನೀರಿಗೆ ಏನನ್ನೋ ಮಿಕ್ಸ್ ಮಾಡಿಕೊಂಡು ತಂದು ಕೊಡುತ್ತಾಳೆ. ಅದನ್ನು ಕುಡಿದ ಸೇಟುಗೆ ಎದೆಯಲ್ಲಿ ಉರಿ ಶುರುವಾಗುತ್ತದೆ. ಆಗ ಕಾವ್ಯ, ನೀನು ಹಾಗೂ ಸಂಜು ಸೇರಿಕೊಂಡು ನನ್ನ ತಂಗಿ ಮಾನಸಿಯನ್ನು ನಾಪತ್ತೆ ಮಾಡಿದ್ದೀರಾ. ನಮ್ಮ ಮನೆ ಹಾಳಾಗಿ ಹೋಯಿತು. ನನ್ನ ಆ ತಂಗಿಯ ಸಾವಿಗಾಗಿ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ನಾನು ಬಂದಿದ್ದೇನೆ. ನಾನು ಸ್ಟೇಷನ್ನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರೆ ನಿನಗೆ ಶಿಕ್ಷೆಯಾಗುತ್ತಿತ್ತು. ಆದರೆ ಅದು ಸಾಲದು. ನಿನ್ನಂಥವನಿಗೆ ಸಾವೇ ಸರಿ. ಈಗ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾಳೆ. ಆಗ ಸೇಟುವಿನ ಪ್ರಾಣ ಕೂಡ ಹೋಗುತ್ತದೆ. ಆಗ ಕಾವ್ಯ ಆ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಮೋಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಶಿಕಾರಿ ಆಟೋವಾಲ ಎಂದು ಹುಡುಕಿ ನೋಡಬಹುದು.